ಫ್ರೆಂಡ್ಸ್, ಎಲ್ಲರಿಗೂ ದೀಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಳೆ ಬರ್ತಿತ್ತು, ಹಾಗಾಗಿ ಒಂದು ಗೀ ರೈಸ್ ಮಾಡ್ಕೊಂಬಿಡೋಣ ಅಂತೇಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಬಟಾಣಿ ಕಾಳನ್ನ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಗೀ ರೈಸು, ಹಾಗಾಗಿ ಈಗ ಈವ್ನಿಂಗ್ ಟೈಮಿಗೆ ಮಾಡ್ಕೊಳ್ಳೋಣ ಅಂಥೇಳಿ ಬಟಾಣಿ ಕಾಳನ್ನ ನೆನೆಸಿಟ್ಟಿದ್ನಲ್ವ, ಹಾಗೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಬನ್ನಿ ಗೀ ರೈಸ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಗೀ ರೈಸ್ ಮಾಡೋದಕ್ಕೆ ಏನೆಲ್ಲ ಸಾಮಾನುಗಳು ಬೇಕಂತ ಹೇಳ್ತೀನಿ. ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ನೆನೆಸಿದಂಥ ಬಟಾಣಿ ಕಾಳನ್ನ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಟೊಮ್ಯಾಟೊ, 1 ಹಿಡಿಯಷ್ಟು ಪುದೀನ, 4 ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿದು. ಖಾರ ಇದ್ದರೆ ನೋಡಿ ಹಾಕ್ಕೊಳ್ಳಿ. 2 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮಸಾಲೆಗೆ 1 ಪಲಾವ್ ಎಲೆ, 2 ತುಂಡು ಚಕ್ಕೆ, 2 ಲವಂಗ, 4-5 ಪೀಸು ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, 4 ಕಾಳು ಮೆಣಸು, ಹಾಗೆ ಚಕ್ರ ಮೊಗ್ಗು, ಲವಂಗ 2. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಇಟ್ಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಗೀ ರೈಸ್ ಅಂದಮೇಲೆ ತುಪ್ಪ ಹಾಕಬೇಕಲ್ವ, ಹಾಗಾಗಿ 3 ಸ್ಪೂನ್ ತುಪ್ಪ 4-5 ಸ್ಪೂನಷ್ಟು ತುಪ್ಪವನ್ನು ಹಾಕೋಣ. ಬರೀ ತುಪ್ಪನೇ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ 2 ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟು. ಎಣ್ಣೆನೂ ಕೂಡ ಸಮ ಪ್ರಮಾಣದಲ್ಲಿ ತುಪ್ಪ ಎಷ್ಟು ಹಾಕಿರ್ತೀವಲ್ಲ ಅಷ್ಟೇ ಎಣ್ಣೆನೂ ಕೂಡ ಹಾಕೋಣ. ಈಗ ಎಲ್ಲ ಮಸಾಲೆನ ಎಣ್ಣೆ ಕಾದಿದೆ ಅಲ್ವಾ, ಈಗ ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಿದೆ, 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಆಗಬೇಕು. ನಾವಿನ್ನೂ ಏನೂ ಹಾಕೇ ಇಲ್ಲ, ಆಗಲೇ ಅಷ್ಟು ಸ್ಮೆಲ್ ಗಮ್ ಅಂತ ಇದೆ. ನಟ್ಟಾಗಿ ಮಾಡ್ಕೊತೀನಿ. ಗೀ ರೈಸ್ ಜೊತೆ ವೆಜ್ ಕುರ್ಮ ಮಾಡ್ಕೊಬೋದು ವೆಜಿಟೇರಿಯನ್ನವರು, ಇಲ್ಲ ಗೀ ರೈಸ್ ಜೊತೆ ನಾನ್ ವೆಜಿಟೇರಿಯನ್ನವರು ಚಿಕನ್ ಮಟನ್ ಎನಿಥಿಂಗ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ, ತುಂಬ ಟೇಸ್ಟಿ ಕೂಡ. ಚೆನ್ನಾಗಿ ಫ್ರೈ ಆಗಬೇಕು. ಆನಿಯನ್ ಮಾತ್ರ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಇನ್ನೂ ಗೋಲ್ಡನ್ ಬ್ರೌನ್ ಆಗಿಲ್ಲ, ಆಗಬೇಕು. ಇನ್ನೂ ಹುರಿದು 5 ನಿಮಿಷ. ಇದು ಫ್ರೈ ಆಗೋಷ್ಟರಲ್ಲಿ ಅಕ್ಕಿನ ತೊಳೆದಿಟ್ಕೊಂಬಿಡಿ. ನಾನಿಲ್ಲೊಂದು ಅರ್ಧ ಕೆಜಿಯಷ್ಟು ಅಕ್ಕಿಗೆ ಮಾಡ್ತಾಯಿದ್ದೀನಿ ಗೀ ರೈಸ್ನ. ಈ ಟೈಮಲ್ಲಿ ವಾಶ್ ಮಾಡಿ ಇಟ್ಕೊಂಬಿಡೋಣ. ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮಲ್ಲಿ ಹಸಿಮೆಣಸಿನ್ಕಾಯಿನ ಹಾಕೊಂಬಿಡೋಣ. ಯಾವಾಗ ಹಸಿಮೆಣಸಿನ್ಕಾಯಿ ಕೂಡ ಒಂದು 2 ನಿಮಿಷ ಫ್ರೈ ಆಗಲಿ. ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕೊಂಬಿಡೋಣ. ಕೊತ್ತಂಬರಿ ಪುದೀನ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡೋದು. ಇದ್ರ ಘಮ ಮಾತ್ರ ಅಲ್ಟಿಮೇಟ್ ಆಗಿದೆ. ತುಂಬ ಸಖತ್ತಾಗಿ ಬರ್ತಿದೆ ಅದ್ರ ಘಮ ಮಾತ್ರ. ಡೆಫಿನೆಟಾಗಿ ಮಾಡಿ ಮಾತ್ರ ಮಿಕ್ಸ್ ಮಾಡಲೇಬೇಡಿ. ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಹಸಿ ವಾಸನೆ ಹೋಗಬೇಕು. ಒಂದು 2 ನಿಮಿಷ ಫ್ರೈ ಆಗಲಿ. ಟೊಮೆಟೊನ ಹಾಕೊಂಬಿಡೋಣ. ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಅಲ್ಲೇ ಸ್ಮ್ಯಾಶ್ ಆಗೋ ಥರ ಫ್ರೈ ಆಗಬೇಕು. ಆಗ್ತಾಯಿದೆ. ಈಗ ನೆನೆಸಿದಂಥ ಬಟಾಣಿಗಳನ್ನ ಹಾಕೊಂಬಿಡೋಣ. ಬಟಾಣಿ ಹಾಕ್ಕೊಂಡಿದ್ದೀವಲ್ವ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಹುರಿಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಸ್ಮೆಲ್ ಎಷ್ಟು ಗಮ್ ಅಂತ ಬರ್ತಿದೆ, ಹೇಗೆ ಬಂದಿದೆ ಅಂತೇಳಿ. ಒಂದು 2 ನಿಮಿಷ ಇದು ಹುರಿಯೋಣ. ಅರಿಶಿನ ಪುಡಿ ಬೇಕಂದರೆ ನಿಮಗೆ ಯೆಲ್ಲೋ ಕಲರ್ ಗೀ ರೈಸ್ ಬೇಕಂದರೆ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ವೈಟ್ ಕಲರ್ ಬೇಕಂದರೆ ಅರಿಶಿನ ಪುಡಿನ ಸ್ಕಿಪ್ ಮಾಡ್ಕೊಳ್ಳಿ. ಈಗ ತೊಳೆದಿರುವಂಥ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡೋಣ ಲೋ ಫ್ಲೇಮಲ್ಲೇ. ಈಗ ಮಿಕ್ಸ್ ಆಗಿದೆ. ಅಕ್ಕಿ ಎಷ್ಟು ಮಾಡಿದ್ರೆ ಅಳತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕಿದ್ದೀವಿ. ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ವಿಷಲ್ ಬರ್ಸ್ಕೊಳ್ಳೋಣ. ನಾನು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಿಬಿಡೋಣ. ನೋಡಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. 2 ವಿಷಲ್ ಬರಲಿ. ನೋಡಿ ಪ್ರೆಷರ್ ಆಗಿದೆ. ನಮ್ಮ ಗೀ ರೈಸ್ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ಬಿಸಿಯಾದ ಗೀ ರೈಸು ತಿನ್ನೋಕ್ಕೆ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಬೇಡಿ. ಇದೇ ರೀತಿಯ ವೀಡಿಯೋಗಳು ನೋಡೋದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.